ಸಮಾಜ ಸೇವಾ ಸಂಘ ಇದರ ರಾಜ್ಯದ ಒಂದು ಪತ್ರಿಕಾಗೋಷ್ಠಿ ಇಂದು ನಡೆಯಲಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಮೋಹನ್ ನೆಲ್ಲಿಗುಂಡಿ ಪುತ್ತೂರು, ಹಾಗೆ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಸಲಹೆಗಾರರಾದ ಅನಿಲ್ ಕುಮಾರ್ ಕಂಕನಾಡಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾದ ಶಿವರಾಜ್ ಪಿಪಿ, ಹಾಗೆ ಅಲೇರಿ ಶ್ರೀ ಸತ್ಯಸಾರಮಣಿ ಮೂಲ ಕ್ಷೇತ್ರ ತೋಡಾರು ಇದರ ಸದಸ್ಯರಾದ ಸೂರಜ್ ಬಳ್ಳಲ್ಬಾಗ್, ಹಾಗೆ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯ ವಕ್ತಾರರಾದ ಪ್ರೇಮ್ನಾಥ್ ಬಿಬಿ, ನಾನು ಎಲ್ಲ ಪದಾಧಿಕಾರಿ ವೈದ್ಯಕಾರಿಗಳು, ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖಂಡರಾದ ಎ.ಕೆ. ವಿಜಯ ಕೋಕಿಲ, ಖ್ಯಾತ ಸಂಗೀತ ನಿರ್ದೇಶಕರು ಬಂದಿದ್ದಾರೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಪತ್ರಿಕಾಗೋಷ್ಠಿಯ ವಿವರ, ಇವತ್ತು ನಮ್ಮ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಒಂದು ವಿಚಾರದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು, ಅದೇ ರೀತಿ ಒಳ ಮೀಸಲಾದ ಅನೇಕ ಗೊಂದಲಗಳಿರಬಹುದು. ಆ ಗೊಂದಲಗಳ ಬಗ್ಗೆ ಬಹಳಷ್ಟು ಆಕ್ರೋಶಗಳು ಸಹ ನಮ್ಮ ದಲಿತ ಸಮುದಾಯದಲ್ಲಿ ಬರ್ತಾ ಇದೆ. ಈಗ ಪರವಿರೋಧಗಳು ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಹಾಗಿರುವಾಗ ಇಲ್ಲಿ ನಾವು ಒಂದು 6 ಜಿಲ್ಲೆಯಲ್ಲಿ ನಾವು ಒಂದು ಸುಮಾರು 8 ಲಕ್ಷ ಜನಸಂಖ್ಯೆ ನಾವು ಹೊಂದಿದ್ದೇವೆ. ಇವತ್ತು ನಾವು ಏನು ರಾಜ್ಯ ಸರ್ಕಾರ ಈ ಹಿಂದೆ ಕೊಟ್ಟಿರುವಂಥ ಆದಿದ್ರಾವಿಡ ಒಂದು ಸರ್ಟಿಫಿಕೇಟ್ ಅಡಿಯಲ್ಲಿ ನಾವು ಮೀಸಲಾತಿಗಳನ್ನು ಪಡೆದುಕೊಳ್ತಿದ್ದೇವೆ. ಇತ್ತೀಚೆಗೆ ನಮ್ಮ ಒಂದು ಈ ಒಳ ಮೀಸಲಾತಿ ಜಾರಿ ಸಂದರ್ಭದಲ್ಲಿ ನೀವು ನಿಮ್ಮ ಮೂಲ ಜಾತಿಯನ್ನು ಘೋಷಣೆ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರ ಒಂದು ನಮಗೆ ಹಿಂದೆ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಹೇಳಿದರು. ಅದೇ ಪ್ರಕಾರ ನಾವು ಕೂಡ ನಮ್ಮ ಮೂಲ ಜಾತಿಯನ್ನು ಆ 101 ಜಾತಿಯಲ್ಲಿ ಗುರುತಿಸಬೇಕೆಂಬ ಒಂದು ಇದು ಕ್ರಮ ಸಹ ಇತ್ತು, ಸರ್ಕಾರದ ಒಂದು ಆದೇಶ ಇತ್ತು. ಆದರೆ ನಮ್ಮದು ಇಲ್ಲಿ ಸಮಸ್ಯೆ ಇರುವಂಥದ್ದು ಈಗ ಮೂಲ ಜಾತಿಯನ್ನು ಗುರುತಿಸುವಂಥದ್ದು. ಅಂದರೆ ಬಹುಶಃ ನಾವು ತಲಾಂತರದಿಂದ ನಾವು ಆದಿದ್ರಾವಿಡರಂಥ ದಶಕದಿಂದ ನಾವು ಜಾತಿ ಪ್ರಮಾಣ ಪತ್ರ ಪಡೆದಿದ್ದೆವು. ಹೀಗೆ ನಮ್ಮ ಸಮುದಾಯದವರು ಬಹಳಷ್ಟು ಮಂದಿ ಅನೇಕ ಜಾತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ಅಂದರೆ ಹಿಂದೆ ಇರುವಂಥದ್ದು ಈಗ ಹೊಲ ಇರ್ಬೋದು, ಕರಾದಿ, ಕಲ್ಲಾದಿ, ಹಸಲರು, ಅದೇ ರೀತಿ ಮುಗೇರ, ಮುಂಡಾರ, ಈ ರೀತಿ ಎಲ್ಲ ಸರ್ಟಿಫಿಕೇಟ್ಗಳನ್ನು ಪಡೆದಿದ್ದಾರೆ ಸ್ಥಳೀಯವಾರು. ಯಾಕಂದರೆ ಅಲ್ಲಿ ವಿಎಗಳು ಕೊಡ್ತಾರೆ, ಅಲ್ಲಿ ಸ್ಥಳೀಯರು ಎಷ್ಟು ಯಾರು ಜನಸಂಖ್ಯೆ ಇದ್ದರೆ ಅವರಿಗೆ ಇದೇ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗಿರುವಾಗ ಈ ಒಂದು ಗೊಂದಲದಿಂದ ನಮ್ಮವರು ಬಹಳಷ್ಟು ನೊಂದಿದ್ದಾರೆ. ಈಗ ಮೂಲ ನಿಮ್ಮ ಜಾತಿ ಹೇಳಬೇಕು ಈ ಒಂದು ಲಿಸ್ಟಲ್ಲಿ ಅಂತ ಹೇಳುವಾಗ ಅಲ್ಲಿ ನಮ್ಮ ಜಾತಿಯ ಮೂಲ ಜಾತಿಯನ್ನು ಗುರುತಿಸಲಿ ಆಗಲಿಲ್ಲ ನಮಗೆ. ಹಾಗಿರುವಾಗ ಸರ್ಕಾರದಲ್ಲಿ ನಾವು ಮನೆ ಮಾಡ್ಕೊ ಇರುವಂಥದ್ದು ಇದೆ ಇಷ್ಟೇ, ಏನಂದರೆ ಏನು ನಮ್ಮ ಸಮುದಾಯ ಇದೆ, ನಾವೊಂದು ಪ್ರತ್ಯೇಕವಾದ ಜಾತಿಯನ್ನು ಘೋಷಿಸಿ, ಅಂದರೆ ನಾವೆಲ್ಲರೂ ಕೂಡ ಒಂದು ಆರಾಧನೆ ಮಾಡುವಂಥ ಕ್ರಮ ಇರುವಂಥದ್ದು ಸತ್ಯಸಾರಮನ್ನು ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಿರುವಾಗ ಇವತ್ತು ಏನು ಸವಿತ ಸಮಾಜ ಇರಬಹುದು, ಅಥವಾ ವಾಲ್ಮೀಕಿ ಸಮಾಜ ಇರಬಹುದು, ಅಥವಾ ವಿಶ್ವಕರ್ಮ ಸಮಾಜ ಇರಬಹುದು, ಅವರವರ ಒಂದು ಏನು ಯುಗ ಪುರುಷರ ಅಥವಾ ಪುರುಷರ ಏನು ಪ್ರೌಢ ಪುರುಷರ ಒಂದು ಹೆಸರಲ್ಲಿ ಜಾತಿಯನ್ನು ಗುರುತಿಸುವಂಥ ಕೆಲಸಗಳು ಸರ್ಕಾರ ಹಿಂದೆ ಮಾಡಿದೆ. ಅದೇ ರೀತಿ ನಾವು ಕೂಡ ಅದನ್ನೇ ನಾವು ಪರಿಗಣಿಸಿ ಅಂಥ ಆದೇಶವನ್ನು ನಮ್ಮನ್ನು ಕೂಡ ಒಂದು ಸಾರಮಣಿ ಸಮಾಜ ಮಾಡಿ ಅಂತ ನಾವು ಸರ್ಕಾರಕ್ಕೆ ಹಿಂದೆ ಕೂಡ ನಾವು ಮನೆ ಮಾಡಿದೆ, ಈಗ ಮುಂದೆ ಕೂಡ ಮಾಡ್ತಿದ್ದೇವೆ. ಏನು ನಮ್ಮ ಗೊಂದಲ ಇದೆ ಅದನ್ನು ಸರ್ಕಾರ ಕೂಡಲೇ ಸರಿಯಾಗಿ ಮಾಡಬೇಕು. ಅದೇ ಕೂಡ ನಮ್ಮಲ್ಲಿರುವಂಥ ಎಷ್ಟು 8 ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಸಮುದಾಯಕ್ಕೆ ಸಾರಮಣಿ ಸಮಾಜ ಎಂದು ಒಂದು ನಾಮಕರಣ ಮಾಡಿ, ನಮಗೆ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿ, ನಮಗೆ ಒಂದು 2% ಮೀಸಲಾತಿ ನೀಡಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಹೌದು ಸರ್, ಉಡುಪಿಯಲ್ಲಿ ಅದಂದ್ರೆ ಮತ್ತೆ ಮುಂಡಾಳಕ್ಕೆ ಸೇರಿಸುವುದು ಅಲ್ಲಿ ಹೌದು ಸರ್. ಈಗ ಏನಂದ್ರೆ ಉಡುಪಿಯಲ್ಲಿ ಸ್ವಲ್ಪ ಮಂದಿ ನಮ್ಮವರನ್ನು ಸಹ ಮುಂಡಲ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂಡಲ ಮತ್ತು ನಾವು ಏನು ಬೇರೆ ಬೇರೆ ಅಲ್ಲ, ಒಂದೇ ಸಮುದಾಯ ಆದರೂ ಕೂಡ ನಾವು ಆರಾಧನೆ ವಿಚಾರದಲ್ಲಿ ಬೇರೆ ಬೇರೆ ಆಗ್ತಾ ಇದ್ದೇವೆ. ಯಾಕಂದ್ರೆ ಅವರು ಕೋರ್ತಬ್ಬನ್ನು ಆರಾಧಿಸುವಾಗ ನಾವು ಸತ್ಯಸಾರಮನ್ನು ಆರಾಧಿಸ್ತೇವೆ. ನಾವು ಒಂದು ಅನ್ನದ ಮಂದಿರಾಗಿದ್ದೇವೆ, ಆದರೂ ಕೂಡ ನಮ್ಮೊಳಗೆ ಪೈಪೋಟಿ ಆಗ್ತಾ ಉಂಟು ಈಗ ಮೀಸಲಾತಿಗೋಸ್ಕರ. ಅದು ಸರಿಯಲ್ಲ, ಒಂದೇ ಒಂದು ಸರಿಯಾದ ಮಾರ್ಗಸೂಚಿ ನೀಡಬೇಕು. ನಾವು ಆರಾಧನಾ ಪದ್ಧತಿಯಲ್ಲಿ ನಾವು ಯಾವ ರೀತಿ ಹೋಗ್ತಾ ಇದೆ ಅದೇ ಪ್ರಕಾರ ನಮಗೆ ಮೀಸಲಾತಿ ಕೂಡ ಆ ನಿಟ್ಟಿನಲ್ಲಿ ಒಂದು ಸಮುದಾಯದ ಒಂದು ಏನು ದೈವಾರಾಧನೆ ಪದ್ಧತಿ ಉಂಟು ಅದೇ ಪ್ರಕಾರವಾಗಿ ನಮಗೆ ಒಂದು ಮೀಸಲಾತಿ ಸಹ ಕಲ್ಪಿಸಬೇಕಂತ ನಮ್ಮೊಂದು ಕೋರಿಕೆ.
ಅಲ್ಲ ಸರ್, ಹೌದೌದು ಅವರು ಈಗ ಉಪಜಾತಿ ಈಗ ಒಂದು ಸ್ಪಷ್ಟ ಬೇಕು ಸರ್. ಯಾಕಂದ್ರೆ ಆದಿದ್ರಾವಿಡ ಎಂಬುದು ಒಂದು ಜಾತಿ ಅಲ್ಲ, ಜಾತಿಗಳ ಗುಂಪು ಅಂತ ಸರ್ಕಾರ ಘೋಷಣೆ ಮಾಡಿದ ನಂತರ ಈ ಸಮಸ್ಯೆ ಆದದ್ದು ನಮಗೆ. ಈಗ ಅಂದ್ರೆ ಅದೇ ಹೇಳಿದ್ರೆ ಈಗ ಸರ್ಕಾರ ಹೇಳ್ತದೆ ನೀವು ನಿಮ್ಮ ಉಪಜಾತಿಯನ್ನು ಘೋಷಣೆ ಮಾಡ್ಬೇಕಂತೇಳಿ ಒಳ ಮೀಸಲಾತಿಗೋಸ್ಕರ. ಈಗ ಉಪಜಾತಿ ನಮ್ಮಲ್ಲಿ ಇಲ್ಲ, ನಾವು ಆದಿದ್ರಾವಿಡ ಅಂತ ಈ ಹಿಂದೆ ಸರ್ಕಾರ ನಮಗೆ ಸರ್ಟಿಫಿಕೇಟ್ ಕೊಟ್ಟು ಅದರಲ್ಲೇ ಮಾಡಿ ನಾವು ಹೋಗ್ತಿದ್ದೇವೆ. ಉಪಜಾತಿ 101ರಲ್ಲಿ ನೀವು ಉಪಜಾತಿ ಕೊಡ್ಬೇಕಂತ. ಈಗ ಮುಂಡಲ ಇರಬಹುದು ಅಥವಾ ಇನ್ನಿತರ ಜಾತಿಗಳು, ಅವರಿಗೆ ಉಪಜಾತಿ ಅಂತ ಇಲ್ಲ, ಅವರು ಒಂದೇ ಆದಿದ್ರಾವಿಡ ಒಳಗಿರಲಿಲ್ಲ ಅವರು. ಈಗ ನಮಗೊಂದಲ್ಲಿರುವ ಆದಿದ್ರಾವಿಡ ಜಾತಿ ಅದು ಜಾತಿಗಳ ಗುಂಪು ಅಂತ ಹೇಳಿದ ಮೇಲೆ ಸಮಸ್ಯೆ ಆದದ್ದು. ಹಾಗೆ ಆ ಗುಂಪಿಂದ ನಾವು ಹೊರಗೆ ಬರುವಾಗ ನಮಗೆ ಉಪಜಾತಿ ಬೇಕು. ಉಪಜಾತಿ ನಮ್ಮಲ್ಲಿ ಇಲ್ಲ. ನಮಗೆ ನಾವು ಹೇಳೋದು ಆದಿದ್ರಾವಿಡ ನಮಗೆ ಕನ್ಸಿಡರ್ ಮಾಡಿ ಸಮಾಜ ಮಾಡಿ ಅಂತ. ಹೌದು, ಗೊಂದಲ ಬರೋದಿಲ್ಲ. ಮುಂದೆ ನಮಗೆ 2% ಅದಲ್ಲಿ ನಮ್ಮ ಮೀಸಲಾತಿ ಕೊಡ್ಬೇಕಂತ ನಮ್ಮ ಒಂದು ಡಿಮ್ಯಾಂಡ್. ಹೌದೌದೌದು, ಅಂದ್ರೆ ಸತ್ಯಸಾರಮಣಿ ಸಮಾಜ ಅಂತ ಮಾಡಿ. ಈಗ ಮುಂದೆ ನಮಗೆ ಒಂದು ಮಾಹಿತಿ ಏನಂದ್ರೆ ಆದಿದ್ರಾವಿಡ ತೆಗಿತಾರೆ ಎಂಬ ಒಂದು ಮಾಹಿತಿ ಇದೆ ಸರ್. ಯಾಕಂದ್ರೆ ಅದು ಒಂದು ಜಾತಿಗಳ ಗುಂಪು ಅಂತ ಹೇಳ್ತಾರೆ. ಹಾಗೆ ಅದು ಅದರ ಒಳಗೆ ಮೊದಲು ಹೊಲೆ ಗುರುತಿಸಬೇಕು, ಮತ್ತೆ ನಮಗೆ ಒಂದು ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕು. ಯಾಕಂದ್ರೆ ನಮ್ಮದ್ರಲ್ಲಿ ಹೊಲೆಯರಿದ್ದಾರೆ, ಹೊಲೆಯ ಸಂಬಂಧ. ಈಗ ಬೆಳ್ತಂಗಡಿಯಲ್ಲಿ ನಮ್ಮ ಎಷ್ಟು ಜನಸಂಖ್ಯೆ ಇದ್ದಾವೆ ಎಲ್ಲರೂ ಹೊಲೆಯರು ತಗೊಂಡಿದ್ದಾರೆ. ಈಗ ಉಡುಪಿ ಆಚೆ ಬರುವಾಗ ಅಲ್ಲಿ ಮುಂಡಲ ಅಂತ ತಗೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಕಡೆ ಅಸಲಾರು, ಕಲ್ಲಾದಿ, ಹೀಗೆ ಈ ರೀತಿ ತುಂಬಾ ಸರ್ಟಿಫಿಕೇಟ್ ಚಿಕ್ಕಮಗಳೂರಲ್ಲಿ ತಗೊಂಡಿದ್ದಾರೆ. ಹಾಗಿರುವಾಗ ಇದೆಲ್ಲ ಗೊಂದಲಕ್ಕೆ ಕಾರಣ ಆಗಿದ್ದೇವೆ. ಹೌದು, ಯಾರು ಈಗ ಸತ್ಯಸಾರಮಣಿ ಆರಾಧಕರಿದ್ದಾರೆ ಅವರಿಗೆ ನಾವು ಸಾರಮಣಿ ಸಮಾಜ ಅಂತ ಕೊಟ್ರೆ ನಮಗೆ ಮುಂದೆ ಭವಿಷ್ಯಕ್ಕೆ ಉತ್ತಮ ಆಗುತ್ತೆ. ಯಾಕಂದ್ರೆ ಈಗ ನಮ್ಮನ್ನು ಬಿ ಕ್ಯಾಟಗರಿಗೆ ಹಾಕಿದ್ದಾರೆ, ಪ್ರವರ್ಗ BV ಹಾಕಿದ್ದಾರೆ. ನಾವೀಗ ಅಲ್ಲಿ ಸಹ ವಿಎಗಳು ಕೇಳ್ತಾರೆ ನಿಮ್ಮ ಉಪಜಾತಿ ಹೇಳಿ ಅಂತ, ನಾವು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇವೆ.